ನೀವ್ ರಜಾ ಹಾಕಿ ಮನೇಲಿ ಕುತ್ಕೊಂಡಿದ್ ಸಾಕು. ನಾಳೆಯಿಂದ ಹೋಟೆಲ್ಗೆ ಹೋಗಿ. ಯಾಕೇನು ಮಾತೇ ಇಲ್ಲ? ಓ, ನಿಮ್ಮನ್ ಹೊಡೆದಿದ್ರಲ್ಲ, ಅವ್ರು ಮತ್ತೆ ಬಂದು ಎಲ್ಲಿ ಹೊಡಿತಾರೋ ಅಂತ ಭಯನಾ? ನನಗ ಭಯ ಇಲ್ಲ ವಿದ್ಯಾ, ನನಗೆ ನಮ್ಮ ಅಪ್ಪಂದೇ ಭಯ. ಯಾಕೆ? ಅವರೆಲ್ಲಿ ಈ ಹೋಟ್ಲನ್ನ ಅವ್ರ ಹೆಸರು ಬರ್ಸ್ಕೊಂಡ್ಬಿಡ್ತಾರೋ ಅಂತ ಭಯ. ಅದ್ ಹಳೆ ಕತೆನೆ ತಾನೆ, ಎಷ್ಟ್ ಸಾರಿ ಹೇಳಿದ್ದೆ ಹೇಳ್ತೀರಾ. ನಿಮ್ಮಪ್ಪ ಈ ಹೋಟ್ಲನ್ನ ನಮ್ಮ ಅಪ್ಪನ ಹತ್ರ ಅಡ ಇಟ್ಟಿದಾರಲ್ಲ. ಏನು ಏನು ಅಂತಿದ್ಯಾ? ನಮ್ಮ ಮದುವೆಗೆ ಅಂತ ನಿಮ್ಮಪ್ಪ ಹೋಟೆಲ್ನ ನಮ್ಮ ಅಪ್ಪನ ಹತ್ರ ಅಡ ಇಟ್ಟಿರ್ಲಿಲ್ವಾ? ಈ ವಿಷಯ ಅಪ್ಪ ಹೇಳಿಲ್ವಾ ನಿನಗೆ? ಹಾ, ನಮ್ಮಪ್ಪ ಹೇಳಿದ್ರು, ನಾನೇ ಮರ್ತ್ಬಿಟ್ಟಿದ್ದೆ. ಈಗ ಅದೇ ಭಯ ಆಗ್ತಿರೋದು. ಮಾವ ಹೋಟೆಲ್ನ ಪ್ರಾಣ ಅಂತ ಅನ್ಕೊಂಡಿದ್ದಾರೆ. ನಮ್ಮಪ್ಪ ಹೇಗಾದ್ರೂ ಮಾಡಿ ಹೋಟೆಲ್ನ ಹೊಡೆದು ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ. ನಮ್ಮಪ್ಪ ಎಲ್ಲಿ ಹೋಟೆಲ್ನ ಹೊಡ್ಕೊಂಡ್ಬಿಡ್ತಾರೋ ಅಂತ ಭಯ. ಅದು ಅಲ್ಲದೆ ಈಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಲ್ವಾ ಹೋಟ್ಲಲ್ಲಿ, ಮಾವ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಭಯನೂ ಇದೆ. ಈಗ ನೊಂದ್ಕೊಂಡು ಏನ್ರಿ ಪ್ರಯೋಜನ? ನಿಮ್ ಕೈಲಿ ಆ ಹೋಟೆಲ್ನ ಬಿಡಿಸ್ಕೊಡೋದಕ್ಕಾಗತ್ತಾ? ಬೇರೆ ಯಾರಾದ್ರೂ ಗಂಡಸರಾಗಿದ್ರೆ ಏನ್ ಮಾಡ್ತಾ ಇದ್ರು ಗೊತ್ತಾ? ಹೇಗಾದ್ರೂ ಮಾಡಿ ಆ ಹಣನ ಹೊಂದಿಸಿ ಅವ್ರ ಅಪ್ಪನ ಕೊಟ್ಟು ಮಾವನ್ಗೆ ಹೋಟ್ಲನ್ನ ಬಿಡಿಸ್ಕೊಡ್ತಾ ಇದ್ರು. ಪಾಪ, ನೀವ್ ಹಾಗೆ ಮಾಡಕ್ಕಾಗಲ್ಲ ಬಿಡಿ. ನಿಮ್ ಹತ್ರ ಅಷ್ಟೊಂದು ಹಣನೂ ಇಲ್ಲ, ನಿಮ್ಗ್ ಧೈರ್ಯನೂ ಇಲ್ಲ. ಇನ್ಯಾರಾದ್ರೂ ಆಗಿದ್ರೆ ಬೇರೆ ತರ ಐಡಿಯಾನೇ ಮಾಡ್ತಿದ್ರೇನೋ. ಏನ್ ಐಡಿಯಾ ಮಾಡ್ತಿದ್ರು? ವಿದ್ಯಾವತಿ, ನಿಮ್ಮಪ್ಪ ನಿನಗೆ ಮದ್ವೆನಲ್ಲಿ ಇಷ್ಟೊಂದು ಒಡವೆಗಳನ್ನ ಹಾಕಿದಾರಲ್ಲ, ಅದನ್ನೆಲ್ಲ ನನ್ನ ಹತ್ರ ಕೊಡು, ನಾನು ಅದನ್ನ ತಗೊಂಡು ಹೋಗಿ ಮಾರಿ ಬಂದಿದ್ದ ದುಡ್ಡಿನಲ್ಲಿ ನಮ್ಮಪ್ಪನ್ಗೆ ಆ ಸಾಲ ತೀರ್ಸಿ ನಿಮ್ಮಪ್ಪನ ಹೋಟ್ಲನ್ನ ಬಿಡಿಸ್ಕೊಡ್ತೀನಿ ಅಂತಿದ್ರೇನು. ನಿಮ್ಗದೆಲ್ಲ ಮಾಡಕ್ ಧೈರ್ಯ ಸಾಲದು ಬಿಡಿ. ಯಾರು ಹೇಳಿದ್ರು ನನಗೆ ಧೈರ್ಯ ಇಲ್ಲ ಅಂತ? ನನಗೆ ಸಿಕ್ಕಾಪಟ್ಟ ಧೈರ್ಯ ಇದೆ. ನಮ್ಮ ಅಪ್ಪನ ಹತ್ರ ಹೋಗಿ ಆ ಒಡವೆಗಳನ್ನ ಇಸ್ಕೊಂಡು ನಿಮ್ಮಪ್ಪನ ಹೋಟ್ಲನ್ನ ಬಿಡಿಸ್ಕೊಡ್ತೀನೋ ಇಲ್ವೋ ನೋಡ್ತಾ ಇರು. ನೀವೆಲ್ಲಿ ಹಾಗೆ ಮಾಡೋದಕ್ಕಾಗತ್ತೆ? ನನ್ ಒಡವೆ ಎಲ್ಲ ಲಕ್ಷ್ಮಿ ಅಕ್ಕನ ಹತ್ರ ಇದೆಯಲ್ಲ. ಬೇರೆ ಯಾರಾದ್ರೂ ಆಗಿದ್ರೆ ಏನ್ ಮಾಡ್ತಾ ಇದ್ರು ಗೊತ್ತಾ? ಏನ್ ಮಾಡ್ತಿದ್ರು? ಅವ್ರ ಅಪ್ಪನ ಹತ್ರ ಹೋಗ್ತಾ ಇದ್ರು, ನನ್ ಕ್ಲೋಸ್ ಫ್ರೆಂಡ್ ಮದ್ವೆ ಇದೆಯಪ್ಪ, ನಾನ್ ಹೋಗ್ತಾ ಇದೀನಿ, ನನ್ ಜೊತೆ ನನ್ ಹೆಂಡ್ತಿನೂ ಬರ್ತಾ ಇದ್ದಾಳೆ, ಅವಳು ಒಡವೆನೆಲ್ಲ ಹಾಕೊಂಡ್ ಬರ್ಬೇಕಲ್ವಾ, ಅವಳು ಒಡವೆ ಯಾವ್ದು ನಮ್ ಹತ್ರ ಇಲ್ಲ, ಅದನ್ನೆಲ್ಲ ಕೊಡಿ ಅಂತ ತಗೊಂಡ್ ಬರ್ತಾ ಇದ್ರು. ಆಮೇಲೆ ಅದನ್ನ ತಗೊಂಡ್ ಹೋಗಿ ಯಾವ್ದಾದ್ರು ಜ್ಯುವೆಲರ್ ಶಾಪ್ ಅಲ್ಲಿ ಮಾರ್ತಾ ಇದ್ರು. ಓ, ಅರ್ಥ ಆಯ್ತು. ನಾನೊಂದು ಐಡಿಯಾ ಮಾಡ್ತೀನಿ. ನಾಳೆನೆ ಒಂದು ಇನ್ವಿಟೇಷನ್ ಕಾರ್ಡ್ ರೆಡಿ ಮಾಡಿಸ್ಕೊಂಡು ನಮ್ಮ ಅಪ್ಪನ ಹತ್ರ ಹೋಗ್ತೀನಿ. ಅಪ್ಪ, ನನ್ನ ಫ್ರೆಂಡ್ ಮದುವೆ, ವಿದ್ಯುನ್ನ ಕರ್ಕೊಂಡು ಹೋಗ್ತಿದ್ದೀನಿ, ವಿದ್ಯುನ್ ಒಡವೆಗಳನ್ನ ಕೊಡು ಅಂತ ಅಂದ್ಬಿಟ್ಟು ಒಡವೆಗಳನ್ನ ಇಸ್ಕೊಂಡು ಅದನ್ನ ಗಿರಿವೆ ಅಂಗಡಿಗೆ ತಗೊಂಡೋಗಿ ಮಾರ್ಬಿಟ್ಟು ಆ ದುಡ್ಡನ್ನ ತಗೊಂಬಂದು ನಮ್ಮ ಅಪ್ಪಂಗೆ ಕೊಟ್ಟು ಆ ಹೋಟೆಲ್ ಡಾಕ್ಯುಮೆಂಟ್ನೆಲ್ಲ ಬಿಡಿಸ್ಕೊಂಡು ನಿಮ್ಮ ಅಪ್ಪಂಗೆ ಕೊಟ್ಬಿಡ್ತೀನಿ. ಹೇಗೆ? ಅರೇ, ಎಷ್ಟು ಚೆನ್ನಾಗಿ ಐಡಿಯಾ ಮಾಡ್ತೀರಾ ನೀವು. ವಾವ್. ಮತ್ತೆ B.Com ಓದಿಲ್ವಾ? ಇಷ್ಟು ಮಾಡಿದ್ರೆ ಹೇಗೆ? ಶಾಬಾಷ್, ಗ್ರೇಟ್. ಇದ್ಯಾ, ಹೋಟ್ಲು ಬಿಡಿಸ್ಕೊಟ್ರೆ ಏನ್ ಕೊಡ್ತೀಯಾ? ನೀವ್ ಹೋಟ್ಲನ್ನ ನಮ್ಮ ಅಪ್ಪಂಗ್ ಬಿಡಿಸ್ಕೊಟ್ರೆ ನೀವ್ ಏನ್ ಕೇಳಿದ್ರು ಕೊಡ್ತೀನಿ. ಪೂರ್ಣ, ಬೇಗ ಹೋಟ್ಲು ಬಿಡಿಸ್ಕೊಟ್ಬಿಡೋ, ಒಳ್ಳೆ ಟೈಮ್ ಬರ್ತಾ ಇದೆ. ಶಾಸ್ತ್ರೆ ವಿವೇಕ, ಏನಯ್ಯ ದೇವ್ರು ಬಂದಂಗ್ ಬಂದ್ಬಿಟ್ಟಲ್ಲಯ್ಯ. ಯಾಕಪ್ಪ, ದುಡ್ಡು ಆಡ್ಬೇಕಿತ್ತ? ಹೆಂಗೋ ಗೊತ್ತಾಯ್ತು ನಿನಗೆ? ಮತ್ತೆ ದೇವ್ರು ಅಂತ ಕೈ ಬೇರೆ ಕರೀತಿದೀಯಾ? ಆಷಾಢ ಅಲ್ವೇನಯ್ಯ?
ಯಾರು ಜನನೇ ಬರ್ತಾ ಇಲ್ಲ. ನೋಡಾನು ಬರ್ತಿಲ್ಲ ಅಂತ ಕಾಣುತ್ತೆ. ಅಟ್ಲೀಸ್ಟ್ ಅದ್ ಬಂದಿದ್ರೆ ಹೊಡ್ಕೊಂಡಾರು ಕೂತ್ಕೊತಿದ್ದೆ, ಅದಕ್ಕೆ ಮಲ್ಕೊಂಡಿದ್ದೆ. ಬಿಸಿನೆಸ್ ತುಂಬಾ ಡೆಲ್ಲು ಕಣಯ್ಯ, ಹಣಕಾಸುಗಳು ಬರ್ತಾ ಇಲ್ಲ. ಏನ್ ಮಾಡೋದು, ಶೇರ್ ಮಾರ್ಕೆಟ್ ಬೇರೆ ಬಿದ್ದೋಗಿದೆ. ಭಾರತದ ಎಕನಾಮಿ, ವರ್ಲ್ಡ್ ಎಕಾನಮಿನೇ ಆತಾಳ ಸುತಾಳ ಪಾತಾಳ ಇಳಿದು ಬಿಟ್ಟದಿಲ್ಲಯ್ಯ. ಏನಪ್ಪ ಟಾಟಾ ಬಿರ್ಲಾ ರೇಂಜ್ ಅಲ್ಲಿ ಮಾತಾಡ್ತಿದ್ಯಾ? ಕೈಗೆ 10, ಚಾತ್ಕಕ್ಕೆ 50, ವಾಸ್ತು 150 ಅಂತ ತಗೋತಿದ್ದವನು ಇಂಡಿಯನ್ ಎಕಾನಮಿ, ವರ್ಲ್ಡ್ ಎಕಾನಮಿ ಬಗ್ಗೆ ಮಾತಾಡ್ತಿದ್ಯಾ? ಏನ್ ಮಾಡೋದು, ಎಲ್ಲ ಟೈಮ್. ಅಲ್ಲ ಕಣಯ್ಯ, ನೀನೇನು 3 ತಿಂಗಳಿಂದ ಈ ಕಡೆ ತಲೆನೇ ಹಾಕಿಲ್ಲ, ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಓಹೋ, ರೋಹಿಣಿ ಹತ್ರ ಪ್ರತಿಜ್ಞೆ ಮಾಡಿದ್ದೆ ಅಲ್ವಾ, ಪಾಸ್ ಆಗೋವರೆಗೂ ಇಲ್ಲಿ ಬರಲ್ಲ ಅಂತ. ಏನಾಯ್ತು, ಚಾಪ್ಟರ್ ಕ್ಲೋಸಾ? ಓಹೋ ರಾಜಾ, ನನಗ್ ಗೊತ್ತು ಕಣೋ, ಈ ವಿವೇಕ್ ನಿಂದ ಪಾಸ್ ಮಾಡಕ್ ಆಗಲ್ಲ ಅಂತ. ರೋಹಿಣಿ ಹತ್ರ ಪ್ರತಿಜ್ಞೆ ವಾಪಸ್ ತಗೊಳಕ್ ಬಂದಿದ್ಯಾ? ನೋ, ಈ ವಿವೇಕ್ ಪಾಸ್ ಆಗಿದ್ದಾನೆ. ಇನ್ ಮುಂದೆ ಅಣ್ಣವರು BCom ಗ್ರಾಜುಯೇಟ್. ಹೌದಾ? ಹೌದು. ಪಾಸ್ ಆಗ್ಬಿಟ್ಯಾ? ಹೇಗೋ? ರೋಹಿಣಿ ಹೇಳಿದ್ಮೇಲೆ ಪಾಸ್ ಮಾಡದೇ ಇರೋದಕ್ಕಾಗತ್ತಾ? ಅದಕ್ಕೆ ನೋಡೋ ಸ್ವೀಟ್ ತಂದಿದ್ದೀನಿ. ಓ ವಿವೇಕ, ಸ್ವೀಟು 1 ವರ್ಷ ಆಯ್ತು ಕಣ ತಿಂದಿ. ಮೊದ್ಲು ರೋಹಿಣಿ ಕೊಡ್ತೀನಿ, ಮಿಕ್ಕರೆ ತಂದು ಕೊಡ್ತೀನಿ. ಗ್ರೇಟ್. ಬರಲಿ 1 ನಿಮಿಷ. ರೋಹಿಣಿ ಎಲ್ಲೋ ಇದ್ದಾಳೆ? ಮಲ್ಲೆ ಇದ್ದಾಳ, ದೇವಸ್ಥಾನಕ್ಕೆ ಹೋಗಿ? ರೋಹಿಣಿ ಮನೆಯಲ್ಲೇ ಇದ್ದಾಳೆ ಕಣಯ್ಯ. ಅವರಪ್ಪ ಮುದಿಗೂಬೆ ಶಾಸ್ತ್ರಿನೂ ಮನೆಯಲ್ಲೇ ಇದ್ದಾನೆ. ಸರಿ, ಮತ್ತೆ ನಾನು ಇಲ್ಲೇ ಅವಳಿಗೋಸ್ಕರ ಕಾದು ಸ್ವೀಟ್ ಕೊಟ್ಬಿಟ್ಟು ಹೋಗ್ತೀನಿ. ಲೋ ವಿವೇಕ, ರೋಹಿಣಿಗೆ ಸ್ವೀಟ್ ಆದ್ರೂ ಕೊಡು, ಏನಾದ್ರೂ ಕೊಡು, ನನಗ್ ಕೊಡ್ಬೇಕಾದ್ ಕೊಟ್ಬಿಟ್ರೆ ನಾನು ಹೊರಟು ಬಿಡ್ತೀನಿ ಕಣಯ್ಯ. ನೋಡ, ಇಲ್ಲೇ ನನ್ನ ಜೊತೆ ಮಾತಾಡ್ಕೊಂಡೇ ಇರು ಆಯ್ತಾ? ನಾನ್ ಮೊದ್ಲು ರೋಹಿಣಿನ ನೋಡಿ ಮಾತಾಡ್ಸ್ಕೊಂಬೋದು, ಆಮೇಲೆ ನಿನಗೆ ದುಡ್ಡು ಕೊಡ್ತೀನಿ, ಓಕೆನಾ? ಲೋ ವಿವೇಕ, ಇದು ನಿನಗೆ ಸರಿ ಅನ್ಸುತ್ತೇನೋ? ನೋಡಿ ಸ್ವೀಟ್ಸ್. ಯಾಕೆ? ನಾನು ಪಾಸ್ ಆಗ್ಬಿಟ್ಟೆ. ನೀವ್ ಹೇಳ್ದಾಗೇನೆ ನಾನು ಯಾವ್ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಫೇಲ್ ಆಗಿದ್ನೋ ಅದನ್ನೆಲ್ಲ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದು ಪಾಸ್ ಆಗ್ಬಿಟ್ಟಿನಿ. ಅದಕ್ಕೆ ಸ್ವೀಟ್ಸ್ ತೊಳಿ. ಅಯ್ಯ ರೋಹಿಣಿ ಅವರೇ, ಇಡೀ ಬಾಕ್ಸ್ ನೀವು ತಂದಿದ್ದ ತೊಳಿ. ಇಲ್ಲ ಸಾಕು, ನಾನು ಬರ್ತೀನಿ. ರೋಹಿಣಿ 1 ನಿಮಿಷ. ಆಮೇಲೆ ಏನು? ಅದೇ ನಾವಿಬ್ರು ಮದ್ವೆನಾ? ಈಗ ಎಕ್ಸಾಮ್ ಪಾಸ್ ಮಾಡಿದಾಯ್ತು, ಕೆಲ್ಸ ಸಿಗೋದ್ ಬೇಡ್ವಾ? ಕೆಲ್ಸನಾ? ಅಲ್ಲ ಸರಿ, ಮದ್ವೆನ ರೋಡಲ್ಲಿ ನಿಂತ್ಕೊಂಡು ಮಾಡ್ಕೊಳಕ್ ಆಗತ್ತಾ? ಎಲ್ರು ಸೇರಿ ನಿರ್ಧರಿಸ್ಬೇಕಲ್ವಾ? ಅಲ್ಲ, ಅದು ನೋಡಿ, ನನ್ಗೆ ಇಂಪಾರ್ಟೆಂಟ್ ಕೆಲ್ಸ ಇದೆ, ನಾನು ಬರ್ತೀನಿ. ಓ ವಿವೇಕ, ನೀನ್ ಪಾಸ್ ಆದ್ರೆ ರೋಹಿಣಿ ನಿನ್ನ ಮದುವೆ ಆಗ್ತಾಳೆ ಅಂತ ನನ್ ಜೊತೆ ಹೇಳ್ದಲ್ಲ, ಇದೆಲ್ಲ ಸುಳ್ಳ? ರೋಹಿಣಿ ನನ್ನ ಹತ್ರ ಏನ್ ಹೇಳಿದ್ರು ಅದನ್ನೇ ನಿನ್ನ ಹತ್ರ ಹೇಳಿದ್ದು. ನನಗಾಗ ಅನ್ನಿಸ್ಲಿಲ್ವಲ್ಲ ಅವಳು ಮಾತಾಡಿ ಸ್ಟೈಲ್ ನೋಡಿದ್ರೆ. ದಡ್ಡ, ಅವ್ರ ಮನೆ ಇಲ್ಲೇ ಇದೆ, ಅದು ಹೋದ್ರೆ ನೀನ್ ಬೇರೆ ಎದುರುಗಡೆ ಇರ್ತೀಯ, ಜಾತಕ ಪಕ್ಷಿ ತರ. ಅದಕ್ಕೆ ಬೇಕಾಬಿಟ್ಟಿ ಮಾತಾಡಿ ಹೊರಟೋದ್ರು. ವಿವೇಕ, ನೀನಾಗ ಅನ್ಕೊಂಡಿದ್ಯಾ, ಆದ್ರೆ ನಾನೇನ್ ಅನ್ಕೊಂಡಿದ್ದೀನಿ ಗೊತ್ತಾ? ಹೆಂಗಸರು ನಂಬೇಡ, ಅದ್ರಲ್ಲೂ ಈ ರೋಹಿಣಿನ ಮಾತ್ರ ನಂಬೇಡ. ಅವಳು ಮಾತು ಸರಿ ಇಲ್ಲ, ಅವಳು ನಡತೇನೂ ಸರಿ ಇಲ್ಲ ಕಣೋ. ರೋಹಿಣಿನ ನಂಬೋದು ಕಣೋ, ಆದ್ರೆ ಆ ವಿಧಿ ಯಾರನ್ನ ಬಿಟ್ಟಿದೆ ಹೇಳೋ? ವಿವೇಕ, ಮಾಮೂಲಿ ಕೊಡೋದೇ ಮರ್ತ್ಬಿಟ್ಟು ಹೊಂಟಾಯ್ತಾ ಇದೆಯಲ್ಲ. ನನ್ನ ರೋಹಿಣಿ ಬಗ್ಗೆನೇ ಇಷ್ಟೆಲ್ಲ ಕೆಟ್ಟದಾಗ ಮಾತಾಡ್ತೀಯಲ್ಲ, ಇನ್ನು ಮುಂದೆ ನಿನಗೆ 1 ಪೈಸಾನು ಕೊಡಲ್ಲ ಕಣ. ವಿವೇಕ, ರೋಹಿಣಿ ತುಂಬಾ ಒಳ್ಳೆಯವಳು ಕಣ. ಕೊನೆಗೂ ಸ್ವೀಟ್ ಬಾಕ್ಸ್ ಆದ್ರೂ ಬಿಟ್ಟು ಹೋಗ್ಬಾರ್ದಾಯ್ತಾ?